ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಹಿಂದಿಯಲ್ಲಿ ಒಂದು ಮಾತಿದೆ, ಸವಾಲ್ ಯೇ ನಹಿ ಕಿ ಬಸ್ತಿ ಮೇ ಆಗ್ ಕಿಸ್ನೆ ಲಗಾಯಾ, ಸವಾಲ್ ಯೇ ಹೇ ಕಿ ಪಾಗಲ್ ಕಿ ಹಾತ್ ಮೇ ಮಾಚಿಸ್ ಕಿಸ್ನೆ ದಿಯಾ ಅಂತ. ಅಂದರೆ ಊರಿಗೆ ಬೆಂಕಿ ಹಾಕಿದ್ದು ಯಾರು ಅನ್ನೋದು ಪ್ರಶ್ನೆ ಅಲ್ಲ, ಹುಚ್ಚನ ಕೈಗೆ ಬೆಂಕಿ ಪಟ್ಟಣ ಕೊಟ್ಟವನು ಯಾರು ಅನ್ನೋದೇ ಪ್ರಶ್ನೆ. ಅದನ್ನು ಕಂಡುಹಿಡೀರಿ ಸಾಕು ಅನ್ನೋ ರೀತಿಯಲ್ಲಿ ಮೊನ್ನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಂದು ಘಟನೆ ನಡೆಯಿತು. ಅದೇನೆಂದರೆ, ಕುಡಿದ ಮತ್ತಿನಲ್ಲಿ ಒಬ್ಬ ಅಯೋಗ್ಯ ಒಂದು ಹಲ್ಕಟ್ಟು ಕೆಲಸ ಮಾಡ್ತಾನೆ. 3 ಹಸುಗಳ ಕೆಚ್ಚಲು ಕುಯ್ತಾನೆ. ಒಂದು ಹಸುವಿನ ಕಾಲಿಗೂ ಸಹ ಚಾಕುವನ್ನು ಹಾಕಿರ್ತಾನೆ. ಅಂತಹ ಸನ್ನಿವೇಶಕ್ಕೆ ಕಾಯ್ತಾ ಕುಳಿತಿರುವಂತಹ BJP ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ಒಂದು ಗಲಭೆ ಸೃಷ್ಟಿ ಮಾಡುವಂತಹ ಪ್ರಯತ್ನದ ಭಾಗವಾಗಿ ಏನೆಲ್ಲ ನಡೆಸ್ಕೊಂಡು ಬರ್ತಿತ್ತೋ ಅದಕ್ಕಿಂತ ವೇಗವಾಗಿ ಜಮೀರ್ ಅಹ್ಮದ್ ಖಾನ್ ಅವರ ಕಪಾಳಕ್ಕೆ ಮೋಕ್ಷ ಮಾಡಿದ ರೀತಿಯಲ್ಲಿ, ಕಪಾಳಕ್ಕೆ ಹೊಡೆದ ರೀತಿಯಲ್ಲಿ ದಿಢೀರಂತ ಹೋಗಿ ಒಂದು 3 ಲಕ್ಷ ರೂಪಾಯಿ ಖರ್ಚು ಮಾಡಿ 3 ಹಸುಗಳನ್ನು ತಂದು ಆ ಕುಟುಂಬಕ್ಕೆ ಕೊಟ್ಟು ಅಲ್ಲಿಗೆ ಅದನ್ನು ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ. ಹಾಗೆ ನೋಡೋದಾದರೆ BJPಯ ದ್ವೇಷ ರಾಜಕಾರಣಕ್ಕಿಂತ ವೇಗವಾಗಿ ಜಮೀರ್ ಅಹ್ಮದ್ ಖಾನ್ ಈ ಪ್ರಕರಣದಲ್ಲಿ ಕೆಲಸ ಮಾಡಿರೋದಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು, ಖಂಡಿತವಾಗ್ಲೂ ಸಲ್ಲಿಸಬೇಕು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಮಧ್ಯರಾತ್ರಿ ರಾತ್ರಿ 3ವರೆಗೆ, ಇದು ಆರೋಪಿಯೇ ಕೊಟ್ಟಿರುವಂತಹ ಹೇಳಿಕೆಯ ಭಾಗ, ಮಧ್ಯರಾತ್ರಿಯಲ್ಲಿ ಅಥವಾ ಮುಂಜಾನೆ ಅಂತ ಕರೀಬಹುದು, 3:30 ಹೊತ್ತಿಗೆ ಕುಡಿದ ಮತ್ತಿನಲ್ಲಿ ಹೋಗಿ 3 ಹಸುಗಳ ಕೆಚ್ಚಲನ್ನು ಕುಯ್ತಾನೆ, ಪ್ಲಸ್ ಒಂದು ಹಸುವಿನ ಕಾಲನ್ನು ಸಹ ಅರ್ಧಂಬರ್ಧ ಗಾಯ ಮಾಡ್ತಾನೆ. ಅದಾದ ನಂತರ ಅಲ್ಲಿಗೆ ದೌಡಾಯಿಸಿದರು ಯಾರು, BJP, RSS, ಬಜರಂಗ ದಳ, ಚಿಕ್ಕ ಪುಟ್ಟ ಏನು ಧರ್ಮದ ಹೆಸರಿನಲ್ಲಿ ದಂಧೆ ಮಾಡೋರು, ರೌಡಿಸಮ್ ಮಾಡೋರು ಎಲ್ಲ ಓಡಿ ಬಂದರು. ಯಾಕೆ? ಹಿಂದೂ ಮುಸ್ಲಿಂ ಗಲಾಟೆ ಮಾಡೋದಕ್ಕೆ ಅವಕಾಶ ಸಿಕ್ತಲ್ಲ. ಅದೇ ಬೆಂಗಳೂರಲ್ಲಿ ನಿನ್ನೆ 6 ವರ್ಷದ ಮಗು ಅತ್ಯಾಚಾರ ಕೊಲೆ ಆಗಿದೆ. ಅದರ ಬಗ್ಗೆ ಒಂದು ಪ್ರತಿಭಟನೆ, ಒಂದು ಹೇಳಿಕೆ ಇಲ್ಲ. BJP ಕಡೆಯಿಂದನೂ ಇಲ್ಲ, ಯಾರೂ ಅಲ್ಲ. ಸತ್ತೋಗಿರೋದು ಹಿಂದೂ ಮಗುನೇ, ಆದರೆ ಕೊಂದವನು, ರೇಪ್ ಮಾಡಿದವನು ಹಿಂದೂ ಅಲ್ವಾ. ಹಾಗಾಗಿ ಪ್ರತಿಭಟನೆ ಇರೋದಿಲ್ಲ, ಹೇಳಿಕೆ ಇರೋದಿಲ್ಲ, ಆಕ್ರೋಶ ಇರೋದಿಲ್ಲ, ಎಂಥದ್ದು ಇರಲ್ಲ. ಆ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದು ಮುಸ್ಲಿಂ ಮಾತ್ರ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಒಬ್ಬೊಬ್ಬೊಬ್ಬ ಚಾಮರಾಜಪೇಟೆಯಲ್ಲಿ ಸಾಧಿಸಲಾಗದ್ದನ್ನು ಅಲ್ಲಿ ಸಾಧಿಸಿ ಬಿಟ್ಟಿರೋರು. ಆದರೆ ಅದಕ್ಕೆ ಅವಕಾಶ ಸಿಗಲಿಲ್ಲ. ಸೊ ವಿ ಕಮಿಂಗ್ ಬ್ಯಾಕ್ ಟು ಚಾಮರಾಜಪೇಟೆ ಇನ್ಸಿಡೆಂಟ್. ಅಲ್ಲಿ ಅದಾದ ತಕ್ಷಣವೇ ಇವರೆಲ್ಲ ಓಡಿ ಬಂದರು. ಇದು ಹಿಂದೂ ಧರ್ಮದ ಮೇಲೆ ದಾಳಿ. ಒಂದು ಹಸುವಿನ ಕೆಚ್ಚಲಿಗೆ ಧರ್ಮನ ಇಟ್ಬಿಟ್ರು. ಈ ಅಯೋಗ್ಯರಿಗೆ ಹೇಳಬೇಕಾಗಿರುವಂಥದ್ದು, ಹಸುಗೆ ಆಗಲಿ ಹಸುವಿನ ಯಾವುದೇ ಭಾಗಕ್ಕಾಗಲಿ ಧರ್ಮ ಇರಲ್ಲ. ಯಾವ ಪ್ರಾಣಿಗಳಿಗೂ ಧರ್ಮ ಇರಲ್ಲ, ಮನುಷ್ಯರಿಗೆ ಮಾತ್ರ ಇರೋದು. ಅದು ಸಹ ಮನುಷ್ಯ ಆಯ್ಕೆ ಮಾಡ್ಕೊಂಡಿರೋದು. ನಿಸರ್ಗದತ್ತವಾಗಿ ಯಾರನ್ನೂ ಸಹ ಹುಟ್ಟುವಾಗಲೇ ಇಂಥ ಧರ್ಮದವನು ಅಂತ ಸೀಲ್ ಹಾಕಿ ಮುದ್ರೆ ಒತ್ತಿ ಯಾರು ಭೂಮಿಗೆ ಬರೋದಿಲ್ಲ. ಅದು ನಮ್ಮ ಆಚಾರ ವಿಚಾರ ಅಂತ ಕರಿತಿರೋ, ಅಥವಾ ನಡವಳಿಕೆ ಅಂತ ಕರಿತಿರೋ, ಅಥವಾ ನಮಗೆ ಅದು ಬೇಡವಾಗಿದ್ದರೂ ಸಹ ಬೇಕು ಅನ್ನುವಂತಹ ಒತ್ತಾಯಕ್ಕೆ ಬಿದ್ದು ಒಂದು ಧರ್ಮ ಅನ್ನೋದನ್ನು ಒಂದು ಮನುಷ್ಯನಿಗೆ ಅವನು ಹುಟ್ಟಿದ ಮನೆಯ ಆಚರಣೆಗಳ ಆಧಾರದ ಮೇಲೆ ಮಾಡ್ಕೊಳ್ತೀವಿ. ಇಲ್ಲ ಆದರೆ ಇವರು ಹಸುವನ್ನು ಹಿಂದೂ ಮಾಡೋದಕ್ಕೆ, ಹಸುವಿನ ಕೆಚ್ಚಲನ್ನು ಹಿಂದೂ ಮಾಡೋದಕ್ಕೆ ಹೊರಟಿದ್ರು. ಅಮೇರಿಕಾ ಹಸು ಕ್ರಿಶ್ಚಿಯನ್ ಹಸುನಾ? ಹಾಗಾದರೆ ಡೆನ್ಮಾರ್ಕ್ ಹಸು ಅದು ಕ್ರಿಶ್ಚಿಯನ್, ಪಾಕಿಸ್ತಾನದಲ್ಲಿ ಹಸು ಇದ್ದರೆ ಅದು ಮುಸ್ಲಿಂ ಹಸುನಾ? ಹಾಲೆಂಡ್ ಹಸು ಆದರೆ ಅದು ಕ್ರಿಶ್ಚಿಯನ್ ಹಸುನಾ? ಅಥವಾ ಥಾಯ್ಲೆಂಡದಾದರೆ ಬುದ್ಧಿಸ್ಟ್ ಹಸುನಾ? ಇಂಥ ನಾನ್ಸೆನ್ಸ್ ಇದು. ಅಂತಹ ನಾನ್ಸೆನ್ಸನ್ನು ಮಾಡೋಕ್ಕೆ ಹೊರಟಿದ್ರು. ಆದರೆ ಯಾಕೋ ಅಲ್ಲಿ ಅಷ್ಟು ಸುಲಭವಾಗಿ ಅವರು ಅಂದುಕೊಂಡ ಮಟ್ಟಕ್ಕೆ ರಿಯಾಕ್ಷನ್ಗಳು ಜನರ ಕಡೆಯಿಂದ ಬರಲಿಲ್ಲ. ಅದೇ ದಕ್ಷಿಣ ಕನ್ನಡನೋ, ಉಡುಪಿನೋ, ಕರಾವಳಿ ಯಾವುದಾದ್ರೂ ಭಾಗ ಆಗಿದ್ದಿದ್ರೆ, ಅಥವಾ ಉತ್ತರ ಕರ್ನಾಟಕದ ಒಂದಷ್ಟು ಸೂಕ್ಷ್ಮವಾದ ಪ್ರದೇಶಗಳಾಗಿದ್ದಿದ್ರೆ ಒಂದು ಸಣ್ಣ ಗಲಭೆಗಾದರೂ ಅಲ್ಲಿ ಅವಕಾಶ ಆಗಿರೋದು. ಆದರೆ ಇಲ್ಲಿ ಆಗಲಿಲ್ಲ. ಅದು ಸಹ ಬೆಂಗಳೂರಲ್ಲಿ, ಚಾಮರಾಜಪೇಟೆಯಲ್ಲಿ. ಯಾಕಂದರೆ ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಸಮಾನವಾಗಿದ್ದಾರೆ. ಪ್ಲಸ್ ಬಹಳಷ್ಟು ವರ್ಷಗಳಿಂದ ಒಬ್ಬರ ಪಕ್ಕದಲ್ಲಿ ಒಬ್ಬರು ಮನೆಗಳು ಮಾಡಿಕೊಂಡು ಅಲ್ಲಿ ಅನ್ಯೋನ್ಯವಾಗಿ ಬದುಕುವಂತಹ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಅಲ್ಲಿ ಹೋಗಿ ಬೆಂಕಿ ಹಚ್ಚೋದು ಇವರಿಗೆ ಸಾಧ್ಯ ಆಗಲಿಲ್ಲ. ಆದರೆ ಅವರು ಬೆಂಕಿ ಕಡ್ಡಿ ಗೀರೋದ್ರ ಒಳಗೇನೆ ಅದಕ್ಕಿಂತ ವೇಗವಾಗಿ ಜಮೀರ್ ಅಹ್ಮದ್ ಖಾನ್ ಅವರು ತಕ್ಷಣ ಹೋದರು, ಮಾತು ಕೊಟ್ಟರು, ನಿಮಗೆ ಹೊಸ ಹಸುವನ್ನು ಕೊಡಿಸ್ತೀನಿ,
ತಲೆ ಕೆಡಿಸ್ಕೊಬೇಡ್ರಿ. ಪ್ಲಸ್ ಈ ಕೃತ್ಯ ಮಾಡಿರೋನು ಯಾವನೇ ಆಗಿರಲಿ, ಯಾವ ಧರ್ಮದವನೇ ಆಗಿರಲಿ, ಅವನನ್ನು ನಾವು ಶಿಕ್ಷಿಸ್ತೀವಿ ಅಂತ ಮಾತು ಕೊಟ್ಟು ಬಂದರು. ಮಾತು ಕೊಟ್ಟಂತೆ ಇವತ್ತು 3 ಲಕ್ಷ ರೂಪಾಯಿ ಖರ್ಚು ಮಾಡಿ 3 ಹಸುಗಳನ್ನು ಆ ಕರ್ಣ ಅನ್ನುವಂಥವರ ಕುಟುಂಬಕ್ಕೆ, ಏನು ಹಸುಗಳ ಕೆಚ್ಚಲನ್ನು ಕಳ್ಕೊಂಡಿದ್ದಾರೆ ಅಥವಾ ಆ ಹಸುಗಳು ಈಗ ಹಾಲು ಕೊಡುವಂತಹ ಪರಿಸ್ಥಿತಿಯನ್ನು ಮೀರಿಬಿಟ್ಟಿದೆ ಅಥವಾ ಆ ಪರಿಸ್ಥಿತಿ ಹಾಗಾಗಿದೆಯೋ, ಆ ಕುಟುಂಬಕ್ಕೆ 3 ಹಸುಗಳನ್ನು ಹಸ್ತಾಂತರಿಸಿ ಇವತ್ತು ಆ ಕುಟುಂಬನ ಸಮಾಧಾನ ಮಾಡಿದ್ದಾರೆ. ಆ ಕುಟುಂಬಕ್ಕೂ ಸಹ ಒಂದು ಸಮಾಧಾನ. ಇದನ್ನು ತಡಿಬೇಕು, ಇದನ್ನು ಒಪ್ಕೋಬಾರ್ದು ಅನ್ನುವಂತಹ ಪ್ರಯತ್ನವನ್ನು ನಿನ್ನೆ ಆರ್ ಅಶೋಕ್, ಕರ್ನಾಟಕದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಡಿದರು. 1 ಲಕ್ಷ ರೂಪಾಯಿ ಕೊಡ್ತೀನಿ ನಿಮಗೆ, ನೀವು ತಲೆ ಕೆಡಿಸ್ಕೋಬೇಡಿ. ಅಂದರೆ ಸಮೀರ್ ಅಹ್ಮದ್ ಖಾನಿಂದ ಏನೂ ತಗೋಬೇಡಿ, ತಗೊಂಬಿಟ್ರೆ ಕೇಸ್ ಮುಗಿದೋಗ್ಬಿಡುತ್ತೆ, ನಾವು ಏನು ಮಾಡೋಕ್ಕಾಗಲ್ಲ, ನಮಗೊಂದು ಅವಕಾಶ ಸಿಗಲ್ಲ ಅಂತ. ಆದರೆ ಜಮೀರ್ ಅಹ್ಮದ್ ಖಾನ್ ಇವತ್ತು ತನ್ನ ಕ್ಷೇತ್ರ ಆಗಿರೋದ್ರಿಂದ, ತಾನು MLA ಆಗಿರುವಂತಹ ಕ್ಷೇತ್ರ ಆಗಿರೋದ್ರಿಂದ ತಾನು ಆಸ್ಥೆ ವಹಿಸಿ ಜವಾಬ್ದಾರಿ ತಗೊಂಡು ಅದನ್ನು ಅಲ್ಲಿ ಮಾಡಿದ್ದಾರೆ. ಆ ಕುಟುಂಬಕ್ಕೆ ಈಗ 3 ಹಸುಗಳು ಹಾಲು ಕರೆಯುವಂತಹ, ಉತ್ತಮ ಗುಣಮಟ್ಟದ ಹಾಲು ಕೊಡುವಂತಹ ಅಥವಾ ಪ್ರಮಾಣದಲ್ಲಿ ಹಾಲು ಕೊಡುವಂತಹ 3 ಹಸುಗಳನ್ನು 1 ಲಕ್ಷ ರೂಪಾಯಿ ಒಂದೊಂದು ಹಸುಗೆ ಹಾಕಿ 3 ಹಸುಗಳನ್ನು ಕರ್ಕೊಂಡು ಹೋಗಿ ಇವತ್ತು ಆ ಮನೆಗೆ ಒಪ್ಪಿಸಿಬಿಟ್ಟಿದ್ದಾರೆ. ಆ ಮೂಲಕ ಚಾಮರಾಜಪೇಟೆಯಲ್ಲಿ ಬೆಂಕಿ ಬೀಳುವ ಸಾಧ್ಯತೆಗಳನ್ನು ಆಲ್ಮೋಸ್ಟ್ ನೀರು ಹಾಕಿ ಮುಗಿಸ್ದಂಗಾಗಿದೆ. ಚಾಮರಾಜಪೇಟೆನ ಇನ್ನೊಂದು ಲಾಸ್ ಆಂಜಲೀಸ್ ಮಾಡೋಕ್ಕೆ ಹೊರಟಿದಂತಹ BJPಗರಿಗೆ ದೊಡ್ಡ ನಿರಾಶೆ ಆಗಿರುತ್ತೆ. ಆ ಕುಟುಂಬದ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿರುತ್ತೆ. ಸಮೀರ್ ಅಹ್ಮದ್ ಖಾನ್ ಹಸು ಕೊಟ್ಟರೆ ನಮಗೆ ಬೇಡ ಅಂತ ಹೇಳಿಕೆ ಕೊಡ್ಬಿಡ್ಬೇಕಾಗಿತ್ತು, ರಾದ್ಧಾಂತ ಮಾಡಬೇಕಾಗಿತ್ತು. ಆಗ ನಾವು ಅವ್ರ ಜೊತೆ ನಿಂತ್ಕೊಳ್ತಿದ್ವಿ, ಮೀಡಿಯಾ ಬರ್ತಿತ್ತು, ಇನ್ನೊಂದಷ್ಟು ಪೆಟ್ರೋಲ್ ಸುರಿತಿತ್ತು ಅಂತೆಲ್ಲ ಯೋಚನೆ ಮಾಡಿರ್ತಾರೆ. ಪಾಪ ಅದು ಯಾವುದಕ್ಕೂ ಅವಕಾಶ ಕೊಡದೆ ಆ ಕುಟುಂಬ ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ, ಸೆನ್ಸಿಬಲ್ ಆಗಿ ನಡ್ಕೊಂಡಿದೆ, ಆ ಹಸುಗಳನ್ನು ಸ್ವೀಕರಿಸಿದೆ. ಅಲ್ಲಿಗೆ ಅದೊಂದು ರೀತಿ ಹಸುಗಳಿಗೆ ಯಾವ ಹಸುಗಳಿಗೆ ಗಾಯ ಆಗಿದೆಯೋ ಅವುಗಳು ಚಿಕಿತ್ಸೆ ಪಡ್ಕೊಳ್ತಿದ್ದಾವೆ, ಅವು ಗುಣಮುಖ ಆಗ್ತವೆ. ಮುಂದೆ ಏನಾದರೂ ಸಮಸ್ಯೆಗಳು ಎದುರಾಗಬಹುದಾ ಅದು ಬೇರೆ ವಿಚಾರ. ಆದರೆ ಸದ್ಯಕ್ಕೆ ಸಮಾಜಕ್ಕೆ ಆಗಬಹುದಾದಂತಹ ನಷ್ಟ ಏನಿತ್ತು, ಆ ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುವಂತಹ ಸಾಧ್ಯತೆ ಏನಿತ್ತು, ಅದು ಇಲ್ಲದಂತೆ ಆಗಿದೆ ಅಂತಲೇ ಹೇಳಬೇಕು. ಸೊ ಒನ್ಸ್ ಅಗೇನ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಂತಹ ಒಂದು ಕ್ವಿಕ್ ಆ್ಯಕ್ಷನ್ ತಗೊಂಡಿದ್ದಕ್ಕೆ. ಯಾಕಂದರೆ ರಾಜಕಾರಣಿಗಳು ಯಾವುದೇ ಪಕ್ಷದವರಾಗಿರಲಿ ಇವತ್ತು ಹೇಳಿದ್ರೆ ಅದು ಯಾವತ್ತಿಗೂ ನಡೆದರೆ ನಡೀತು, ಇಲ್ಲಾಂದ್ರೆ ಇಲ್ಲ. ಆದರೆ ಜಮೀರ್ ಅಹ್ಮದ್ ಖಾನ್ ಈ ವಿಚಾರದಲ್ಲಿ ಕೊಟ್ಟ ಮಾತಿನಂತೆ ತಕ್ಷಣ ನಡ್ಕೊಂಡಿದ್ದಾರೆ. ಆ ಮೂಲಕ ಅಲ್ಲಿ ಆಗಬಹುದಾಗಿದ್ದಂತಹ ದೊಡ್ಡ ಅನಾಹುತವನ್ನೇ ತಪ್ಪಿಸಿದ್ದಾರೆ ಅಂತಲೇ ಹೇಳಬೇಕಾಗುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.